ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಯ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಧ್ವಜವನ್ನ ಎತ್ತಿ ಹಿಡಿದು ಅದ್ಭುತ ಸಾಧನೆ ಮಾಡೋ ಮೂಲಕ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದಂಥ ಚಿಕ್ಕಮಗಳೂರಿನ ಉದಯೋನ್ಮುಖ ಯುವ ಉದ್ಯಮಿ ಪೆಕ್ಸೆಲ್ ಸಂಸ್ಥೆಯ ಸಹ ಸಂಸ್ಥಾಪಕ ಹಾಗೂ ಸಿಇಒ ಅವೈಸ್ ಅಹಮದ್ ಅವರ ಕುರಿತ ಹ್ರಸ್ವ ಪರಿಚಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡ್ತಾ ಇದೆ. ಅವೈಸ್ ಅಹಮದ್ ಕರ್ನಾಟಕದ ಮಲೆನಾಡಿನ ಮಡಿಲಲ್ಲಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಗ್ರಾಮದ 28 ವರ್ಷದ ಯುವಕ ಅವೈಸ್ ಅಹಮದ್ ಎಂದು ಜಾಗತಿಕ ಬಾಹ್ಯಾಕಾಶ ರಂಗದಲ್ಲೇ ಹೊಸ ಇತಿಹಾಸವನ್ನ ಬರೆದಿದ್ದಾರೆ. ಇವರು ಬೆಳೆದ ಹಳ್ಳಿಯಲ್ಲಿ 8ನೇ ತರಗತಿಯವರೆಗೂ ಇಂಟರ್ನೆಟ್ ಅಥವಾ ಸ್ಮಾರ್ಟ್ ಫೋನ್ ಸೌಲಭ್ಯಗಳು ಇರಲಿಲ್ಲ. ಆದರೆ ಫಾರ್ಮಸಿ ನಡೆಸ್ತಾ ಇದ್ದಂತಹ ಇವರ ತಂದೆ ತರ್ತಾ ಇದ್ದಂತಹ ವಿಜ್ಞಾನ ಎನ್ಸೈಕ್ಲೋಪೀಡಿಯಾ ಓದುತ್ತಾ ಬಾಹ್ಯಾಕಾಶ ಮತ್ತು ವಿಜ್ಞಾನದ ಬಗ್ಗೆ ಅಪಾರ ಕುತೂಹಲವನ್ನ ಬೆಳೆಸಿಕೊಂಡ್ರು. ಮುಂದೆ ರಾಜಸ್ಥಾನದ ಪ್ರತಿಷ್ಠಿತ ಬಿಟ್ಸ್ ಪಿಲಾನಿ ಸಂಸ್ಥೆಯಲ್ಲಿ ಗಣಿತ ಮತ್ತು ಯಾಂತ್ರಿಕ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದಾಗಲೇ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಾರ್ಗದರ್ಶನದ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಎಲೋನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ನಡೆಸಿದಂತಹ ಹೈಪರ್ ಲೂಪ್ ಸ್ಪರ್ಧೆಯಲ್ಲೂ ಕೂಡ ಭಾರತವನ್ನ ಪ್ರತಿನಿಧಿಸಿದಂತಹ ಏಕೈಕ ತಂಡದ ಭಾಗವಾಗಿದ್ರು. ಅವೈಸ್ ಅವರ ಅತಿದೊಡ್ಡ ಕೊಡುಗೆ ಅಂದ್ರೆ ಅದು ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ನೀಡಿದಂತಹ ಕ್ರಾಂತಿಕಾರಿ ಮುನ್ನೋಟ. 2019ರಲ್ಲಿ ಕಾಲೇಜು ಮುಗಿಯುವ ಮುನ್ನವೇ ಕೇವಲ 10,000 ರೂಪಾಯಿಗಳ ಸಾಲದ ಬಂಡವಾಳದೊಂದಿಗೆ ತಮ್ಮ ಸಹಪಾಠಿ ಕ್ಷಿತಿಜ್ ಜೊತೆ ಸೇರಿ ಪಿಕ್ಸೆಲ್ ಅನ್ನುವಂತಹ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಸಂಸ್ಥೆಯನ್ನ ಪ್ರಾರಂಭಿಸಿದ್ರು. ಇವರ ಸುಧಾರಿತ ಹೈಪರ್ ಸ್ಟ್ರಕ್ಚರಲ್ ಉಪಗ್ರಹ ತಂತ್ರಜ್ಞಾನದ ಸಾಮರ್ಥ್ಯವನ್ನ ಜಾಗತಿಕ ಮಟ್ಟದ ಇನ್ಕ್ಯುಬೇಟರ್ಗಳು ಹಾಗೂ ಅಮೆರಿಕಾದ ಪ್ರಮುಖ ಸ್ಟಾರ್ಟ್ಅಪ್ ವೇದಿಕೆಗಳು ಗುರುತಿಸಿದವು. ಪರಿಣಾಮವಾಗಿ ಸಿಲಿಕಾನ್ ವ್ಯಾಲಿಯ ಲೈಟ್ ಸ್ಪೀಡ್ ಮತ್ತು ಜಾಗತಿಕ ದೈತ್ಯ ಗೂಗಲ್ ನಂತಹ ಸಂಸ್ಥೆಗಳಿಂದ ಬರೋಬ್ಬರಿ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದ್ರು. ಅವೈಸ್ ಅಹಮದ್ ಅವರು ಸ್ಥಾಪಿಸಿದಂತಹ ಪಿಕ್ಸೆಲ್ ಸಂಸ್ಥೆಯು ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಅಮೆರಿಕಾದ ನಾಸಾ ಜೊತೆ ವಾಣಿಜ್ಯ ಒಪ್ಪಂದ ಮಾಡಿಕೊಂಡಂತಹ ಮೊದಲ ಭಾರತೀಯ ಖಾಸಗಿ ಸಂಸ್ಥೆ ಎನ್ನುವಂತಹ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಸ್ತುತ ಈ ಸಂಸ್ಥೆಯು ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತು ಅಮೆರಿಕಾದ ಲಾಸ್ ಏಂಜಲೀಸ್ ಎರಡೂ ಕಡೆಗಳಿಂದ ಕಾರ್ಯಾಚರಿಸ್ತಾ ಇದ್ದು ಭೂಮಿಯ ಆರೋಗ್ಯ, ಕೃಷಿ ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವ ಸುಧಾರಿತ ಉಪಗ್ರಹಗಳನ್ನು ನಿರ್ಮಿಸ್ತಾ ಇದೆ. ಇವರು ನಿರ್ಮಿಸಿದಂತಹ 6ಕ್ಕೂ ಹೆಚ್ಚು ಉಪಗ್ರಹಗಳನ್ನ ಈಗಾಗಲೇ ಸ್ಪೇಸ್ ಎಕ್ಸ್ ರಾಕೆಟ್ಗಳ ಮೂಲಕ ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಯಾವುದೇ ಹೈಟೆಕ್ ಸೌಲಭ್ಯಗಳಿಲ್ಲದಂಥ ಸಣ್ಣ ಹಳ್ಳಿಯಿಂದ ಹೊರಟು ತಮ್ಮ ಅಪಾರ ಜ್ಞಾನ, ಕಠಿಣ ಪರಿಶ್ರಮ ಮತ್ತು ದೂರದೃಷ್ಟಿಯಿಂದ ಜಾಗತಿಕ ಬಾಹ್ಯಾಕಾಶ ರಂಗದ ನಾಯಕನಾಗಿ ಹೊರಹೊಮ್ಮಿರುವಂತಹ ಅವೈಸ್ ಅಹಮದ್ ಅವರ ಸಾಧನೆ ದೊಡ್ಡ ಕನಸು ಕಾಣಲು ಮತ್ತು ಸಾಧಿಸಲು ಹಿನ್ನೆಲೆ ಎಂದಿಗೂ ಅಡ್ಡಿಯಾಗೋದಿಲ್ಲ ಅನ್ನೋದಕ್ಕೆ ದೈತ್ಯ ಉದಾಹರಣೆ. ಯುವ ವಿಜ್ಞಾನಿ ಅವೈಸ್ ಅಹಮದ್ರ ಬಾನೆತ್ತರದ ಸಾಧನೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆ. ತನ್ನ ಅಪ್ರತಿಮ ಸಾಧನೆಯ ಮೂಲಕ ಕನ್ನಡ ನಾಡಿನ ಕೀರ್ತಿಯನ್ನ ಹೆಚ್ಚಿಸಿದಂತಹ ಅವೈಸ್ ಅಹಮದ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.